ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮ್ಯಾಪ್ ಮಾಡೋದು ಹೇಗೆ ಅಂತ ನಾವು ಹೇಳಿಕೊಟ್ಟಿದ್ದು. ಲೇಔಟ್ ಮ್ಯಾಪನ್ನು ತಯಾರಿಸಿದಾಗ ಅಲ್ಲಿ ನಿಮಗೆ ಒಟ್ಟು ಕಟ್ಟಡಗಳ ಸಂಖ್ಯೆ ಸಿಗುತ್ತೆ ಮತ್ತು ಜನಗಣತಿ ಮಾಡಬೇಕಾದಂತಹ ಮನೆಗಳ ಸಂಖ್ಯೆಯೂ ಕೂಡ ಸಿಗುತ್ತೆ. ಮತ್ತೊಮ್ಮೆ ನೆನಪಿಸ್ತೀನಿ, ಒಂದು ಕಟ್ಟಡದಲ್ಲಿ 3 ಮನೆ ಇತ್ತು ಅಂದರೆ ಕಟ್ಟಡ ಸಂಖ್ಯೆ ಒಂದೇ ಆಗಿರುತ್ತೆ, ಅಲ್ಲಿ ಗಣತಿ ಮಾಡಬೇಕಾದಂಥ ಮನೆಗಳ ಸಂಖ್ಯೆ 3 ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ, ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ನಾವು ನಮ್ಮ ಲೇಔಟ್ ಮ್ಯಾಪಲ್ಲಿ ಸಿಕ್ಕಿರುವಂಥ ಒಟ್ಟು ಕಟ್ಟಡಗಳ ಸಂಖ್ಯೆಯನ್ನು ಇಲ್ಲಿ ಹಾಕೋಬೇಕು. 200 ಸಿಕ್ಕಿದರೆ 200, 250 ಸಿಕ್ಕಿದರೆ 250, 300 ಸಿಕ್ಕಿದರೆ 300. ನಿರೀಕ್ಷಿತ ಜನಗಣತಿಗಳ ಮನೆಗಳ ಸಂಖ್ಯೆ ಕಟ್ಟಡ ಸಂಖ್ಯೆಗಳಿಗಿಂತ ಹೆಚ್ಚಾಗಿರುತ್ತೆ. ಸೊ 200 ಕಟ್ಟಡಗಳು ಸಿಕ್ಕಿದರೆ ಸಾಧಾರಣವಾಗಿ 250ರಿಂದ 270 ಮನೆಗಳನ್ನ ನಾವು ಗಣತಿ ಮಾಡಬೇಕಾಗತ್ತೆ. 300 ಕಟ್ಟಡಗಳು ಸಿಕ್ಕಿದರೆ ಒಂದು 400 ಗಣತಿಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯಾದಂಥ ನಿಮ್ಮ ಮೊಬೈಲ್ನಲ್ಲಿ ಫಸ್ಟ್ ಪೇಜಲ್ಲಿ ಕಂಡುಬರುವಂಥದ್ದು. ಮೇಲ್ಗಡೆ ರಿಫ್ರೆಶ್ ಅಂತ ಇದೆ, ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಅದನ್ನು ರಿಫ್ರೆಶನ್ನು ಮಾಡಿಕೊಳ್ಳಿ. ಈಗ ಒಂದೊಂದಾಗಿ ಗಣತಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಒಂದು ಕಟ್ಟಡ ಒಂದೇ ಮನೆ, ಅಲ್ಲಿ ಗಣತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಉದಾಹರಣೆಗೆ ಇದೊಂದು ಮನೆ ಅಂತ ಇಟ್ಕೊಳ್ಳೋಣ. ಸೊ ಈ ಮನೆಗೆ ನಾನು ಒಂದು ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ಕಟ್ಟಡ ಸಂಖ್ಯೆಯನ್ನು ನಾನು ಟ್ರಿಪಲ್ ಡಿಜಿಟಿಂದ ಶುರು ಮಾಡಿದ್ದೀನಿ, 001. ಸೊ ಇಲ್ಲಿ ಒಂದೇ ಮನೆ ಇರೋದ್ರಿಂದ ಇಲ್ಲಿ ಗಣತಿಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ 200, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ 250 ಅಂತ ಹಾಕ್ಕೊಂಡಿದ್ದೀನಿ. ಆನಂತರ ಮನೆಪಟ್ಟಿ ಕಾರ್ಯಾಚರಣೆ ಅನ್ನೋ ಒಂದು ಬಟನ್ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಸೊ ಅಲ್ಲಿ ಹೊಸ ಮನೆಪಟ್ಟಿ ನಮೂದು ಅಂತ ಬರುತ್ತೆ ನೋಡಿ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಟಚ್ ಮಾಡ್ತೀನಿ. ಟಚ್ ಮಾಡಿದಾಗ ನಮಗೆ ನೆಕ್ಸ್ಟು ಸ್ಕ್ರೀನ್ ಓಪನ್ ಆಗುತ್ತೆ. ಈಗ ನಾನು ಲೇಔಟ್ ಮ್ಯಾಪ್ನಲ್ಲಿ ತೋರಿಸಿದಂಥ ಮೊದಲನೇ ಕಟ್ಟಡದ ಮನೆ ಹತ್ರ ಇದ್ದೀನಿ. ಸೊ ಅಲ್ಲಿ ನಾನೀಗ ಗಣತಿ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ರಮ ಸಂಖ್ಯೆ, ಸಾಲಿನ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್, ಕ್ರಮ ಸಂಖ್ಯೆ ಆಟೋಮೆಟಿಕ್ಕಾಗಿ ಅದೇ ಜನ್ರೇಟ್ ಆಗುತ್ತೆ. ಸೊ ಕಟ್ಟಡದ ಸಂಖ್ಯೆ, ಆ ಕಟ್ಟಡಕ್ಕೆ ನಾನು ಟ್ರಿಪಲ್ ಡಿಜಿಟಲ್ಲಿ ಏನು ಮಾಡಿದ್ದೀನಿ, ನಂಬರನ್ನು ಕೊಟ್ಟಿದ್ದೀನಿ 001 ಅಂತ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಟೈಪ್ ಮಾಡಿ 001 ಅಂತ ಹಾಕ್ತೀನಿ. ಸೊ ನೆಕ್ಸ್ಟು 3ನೇ ಪ್ರಶ್ನೆ, ಜನಗಣತಿ ಮನೆ ಸಂಖ್ಯೆ ಅಂತ ಇದೆ. ಸೊ ಅಲ್ಲಿ ನಾನು ಹೊಸದು ಅಂತ ತಗೊಳ್ತೀನಿ. ಅಲ್ಲಿ 4 ನಂಬರು ನನಗೆ ಏನಾಗುತ್ತೆ, ಆಟೋ ಜನ್ರೇಟ್ ಆಗುತ್ತೆ, ಸಿಸ್ಟಮಿಂದನೇ ಜನ್ರೇಟ್ ಆಗುತ್ತೆ. ಆ 4 ನಂಬರನ್ನು ನಾನು ಏನು ಮಾಡ್ತೀನಿ, ಆ ಮನೆಯ ಡೋರ್ ಮೇಲೆ, ಆ ಮನೆಯ ಬಾಗಿಲ ಮೇಲೆ ಅದನ್ನು ಬರಿತೀನಿ. ಬರೆದಂಥ ಸಂದರ್ಭದಲ್ಲಿ ಆ ಮನೆ ಗಣತಿ ಆಗಿದೆ ಅಂತ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಅದಾದಮೇಲೆ ಕನ್ಫರ್ಮೇಷನ್ ಆಗುತ್ತೆ. ಅದಾದಮೇಲೆ ಮುಂದಿನ ಅನ್ನೋದಕ್ಕೆ ಒತ್ತುತ್ತೀನಿ. ಸೊ ಮುಂದಿನ ಅನ್ನೋದು ಒತ್ತಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಈ ಮನೆ ಸ್ವಯಂ ಗಣತಿ ಮಾಡಲಾಗಿದೆಯೇ, ಹೌದು ಅಥವಾ ಇಲ್ಲ ಅಂತ ಒಂದು ಆಪ್ಷನ್ ಬರುತ್ತೆ. ಹೌದು ಅಂತ ಆಪ್ಷನ್ ಒತ್ತಿದ ಮೇಲೆ ಒಂದು ಇಂಗ್ಲೀಷ್ ಅಕ್ಷರ ಮತ್ತು 11 ಸಂಖ್ಯೆಗಳಿರುತ್ತೆ. ಅದನ್ನು ನಮೂದು ಮಾಡಲೇಬೇಕು. ಅದನ್ನು ಅವರು ತರೋವರೆಗೂ, ಆ ಮನೆಯ ಮಾಲೀಕರು ಅಥವಾ ಕುಟುಂಬದಲ್ಲಿ ವಾಸ ಮಾಡ್ತಾ ಇರೋರು ಅದನ್ನು ತರೋವರೆಗೂ ನಾವು ಹೌದು ಅಂತ ಕನ್ಫರ್ಮ್ ಮಾಡಬಾರ್ದು. ಇಲ್ಲ ಅಂದರೆ ಏನಾಗುತ್ತೆ, ಕ್ರಮ ಸಂಖ್ಯೆ ಮತ್ತು ಜನಗಣತಿಯ ಮನೆ ಸಂಖ್ಯೆ ಎಲ್ಲ ವ್ಯತ್ಯಾಸ ಆಗುತ್ತೆ. ಸೊ ನಾವು ಅದನ್ನು ಬಳಕೆ ಮಾಡಬೇಕಾದ್ರೆ ಆ ಒಂದು ಸಂಕೇತ, ಏನು ಸೆಲ್ಫ್ ಎನ್ಯುಮರೇಷನ್ ಸಂಕೇತ ಸಿಕ್ಕಿದೆಯೋ ಅದನ್ನು ಖಚಿತಪಡಿಸ್ಕೊಂಡ್ಮೇಲೆ ಹೌದು ಅಂತ ಕೊಡಬೇಕು. ಇಲ್ಲ ಅಂದರೆ ಅಕಸ್ಮಾತ್ ಅವ್ರ ಹತ್ರ ಕುಟುಂಬ ಮಾಡಿದ್ದಾರೆ, ಸ್ವಯಂ ಗಣತಿಯನ್ನು ಮಾಡಿದ್ದಾರೆ, ಬಟ್ ಆ ಸಂಖ್ಯೆ ಲಭ್ಯ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂತ ಕೊಟ್ಕೊಂಡು ನಾವೇನು ಮಾಡ್ಬೋದು, ವಾಸದ ಮನೆ ಅಂತ ತೋರಿಸ್ಕೊಂಡು 34 ಪ್ರಶ್ನೆಗಳಿಗೆ ಆನ್ಸರನ್ನು ಹಾಕ್ಬೋದಾಗಿದೆ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ, ಸಾಧಾರಣವಾಗಿ ನಾವೊಂದು ಶಾಲೆ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ವಾಟರ್ ಟ್ಯಾಂಕ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಪೆಟ್ರೋಲ್ ಬಂಕ್ ಆಗಲಿ, ಕಾರ್ಖಾನೆಗಳಾಗಲಿ, ಫ್ಯಾಕ್ಟ್ರಿಗಳಾಗಲಿ, ಮನೆಗಳಾಗಲಿ, ಪೂಜಾ ಮಂದಿರಗಳಾಗಲಿ, ಯಾವುದೇ ಥರದಾದಂತಹ ಮೇಲ್ಛಾವಣಿ ಹೊಂದಿರತಕ್ಕಂಥ ಕಟ್ಟಡಗಳನ್ನು ನಾವು ಗಣತಿ ಮಾಡ್ತಾ ಇರೋದ್ರಿಂದ ಈ ಬಾರಿ 3 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಾಮನ್ ಆಗಿ ಕೊಡಬೇಕಾಗತ್ತೆ. 4ನೇ ಪ್ರಶ್ನೆ, 5ನೇ ಪ್ರಶ್ನೆ, 6ನೇ ಪ್ರಶ್ನೆಗೆ ಪ್ರತಿ ಒಂದು ಕಟ್ಟಡಕ್ಕೂ ನಾವು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ 4ನೇ ಪ್ರಶ್ನೆ ಏನು ಅಂತಂದರೆ, ಆ ಕಟ್ಟಡಕ್ಕೆ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ, ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬಳಸಲಾಗಿರುವ ಸಾಮಗ್ರಿ ಯಾವುದು ಅನ್ನೋದನ್ನು ನಾವಿಲ್ಲಿ ಇರುವಂಥ ಆಪ್ಷನ್ನಲ್ಲಿ ಕೊಡ್ತೀವಿ. ಅದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಮುಂದಿನ ಅಂತ ಹೋಗ್ತೀವಿ. ಸೊ 5ನೇ ಪ್ರಶ್ನೆಗೆ ಬಂದಾಗ, ಆ ಒಂದು ಕಟ್ಟಡಕ್ಕೆ ಗೋಡೆಯನ್ನು ಕಟ್ಟಲಿಕ್ಕೆ ಬಳಸಲಾಗಿರುವಂತಹ ಸಾಮಗ್ರಿ ಯಾವುದು ಅಂತ ಇಲ್ಲಿ ಕೇಳುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಆಪ್ಷನನ್ನು ಕೊಟ್ಕೊಂಡು ಆಮೇಲೆ ನೆಕ್ಸ್ಟ್ ಅನ್ನೋದಕ್ಕೆ ಹೋಗ್ತೀವಿ.
6ನೇ ಪ್ರಶ್ನೆ, ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವಂಥ ಸಾಮಗ್ರಿ ಯಾವುದು, ನಿರ್ಮಾಣ ಸಾಮಗ್ರಿ ಯಾವುದು ಅಂತ. ಸೊ ಇಲ್ಲಿರೋ ಆಪ್ಷನನ್ನು ನಾನು ಬಳಕೆ ಮಾಡಿ ನೆಕ್ಸ್ಟ್ಗೆ ಹೋಗ್ತೀನಿ. ಇದೆಲ್ಲದಕ್ಕಿಂತ ಮುಂಚೆ ನಮಗೇನಾಗುತ್ತೆ ಅಂತ ಅಂದರೆ, ಸೊ 7ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ಇಲ್ಲಿ ನಮಗೆ 33 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಆಪ್ಷನ್ 1 ಮತ್ತು ಆಪ್ಷನ್ 2 ಬಳಕೆ ಮಾಡಿದಾಗ. ಇನ್ನು ಬಾಕಿ ಆಪ್ಷನ್ಗಳನ್ನ ಬಳಕೆ ಮಾಡಿದಾಗ 33 ಪ್ರಶ್ನೆಗಳು ನಮಗೆ 33 ಅಥವಾ 34 ಪ್ರಶ್ನೆಗಳು ಉದ್ಭವ ಆಗಲ್ಲ. ಸೊ ಈಗ ನಾನು ಒಂದು ಕಟ್ಟಡದಲ್ಲಿರುವಂಥ ಒಂದು ಮನೆಯನ್ನು ನಾನು ಗಣತಿ ಮಾಡ್ತಿರೋದ್ರಿಂದ ವಾಸಕ್ಕೆ ಅಂತ ನಾನು ಅದನ್ನು ಏನು ಮಾಡ್ತೀನಿ, ಟಿಕ್ ಮಾಡ್ಕೊಳ್ತೀನಿ. ಟಿಕ್ ಮಾಡಿಕೊಂಡಾಗ ನನಗೆ ಮುಂದಿನ ಪ್ರಶ್ನೆಗಳು ನನಗೆ ಸಿಗ್ತದೆ. ಆ ಮುಂದಿನ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಇನ್ನೊಂದು ಗಮನಿಸಬೇಕು, 11ನೇ ಪ್ರಶ್ನೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಅಂತ ಇದೆ. ನೀವು ಕನ್ನಡವನ್ನು ಆಪ್ಷನನ್ನು ಓಕೆ ಮಾಡಿದರೆ ನೀವು ಕನ್ನಡ ಟೈಪ್ ಮಾಡಿ ಅಲ್ಲಿ ನೀವು ಹೆಸರನ್ನು ತುಂಬಬೇಕಾಗತ್ತೆ. ಇಂಗ್ಲೀಷ್ ಟೈಪ್ ಮಾಡಿದರೆ ಬರೋದಿಲ್ಲ. ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಲ್ಯಾಂಗ್ವೇಜನ್ನು, ಇಂಗ್ಲೀಷಲ್ಲೇ ಕುಟುಂಬದ ಹೆಸರನ್ನು ಬರೀಬೇಕಾಗತ್ತೆ, ಕನ್ನಡದಲ್ಲಿ ಬರೆದ್ರೆ ಬರೋದಿಲ್ಲ. ಸೊ ಇಲ್ಲಿ ಒಂದು 15ನೇ ಪ್ರಶ್ನೆ ಬರುತ್ತೆ, ಕುಟುಂಬದ ಅಧೀನದಲ್ಲಿರುವ ವಾಸದಿ ಕೊಠಡಿಗಳ ಸಂಖ್ಯೆ ಅಂತ. ಇಲ್ಲಿ ಏನಾಗುತ್ತೆ, ಅಡುಗೆ ಮನೆ ಮತ್ತು ಮನೆಯೊಳಗಿರುವಂಥ ಪೂಜಾ ಮನೆ ಅವುಗಳನ್ನ ಬಿಟ್ಟು, ಸ್ಟೋರ್ ರೂಮನ್ನು ಬಿಟ್ಟು ಕೊಠಡಿಗಳು ಅಂದರೆ ಬೆಡ್ರೂಮ್ ಕೊಠಡಿಗಳು ಎಷ್ಟಿದ್ದಾವೆ, ಜೊತೆಗೆ ಒಂದು ಹಾಲ್, ಅದನ್ನು ಸೇರಿಸ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಒಂದು ಮನೆಯಲ್ಲಿ ಒಂದು ಬೆಡ್ರೂಮ್ ಕೊಠಡಿಗಳಿದ್ದರೆ, ಒಂದು ಹಾಲ್ ಇದ್ದರೆ ಅಲ್ಲಿ ನಾವು ಕೊಠಡಿಗಳ ಸಂಖ್ಯೆ 3 ಅಂತ ಕೊಡಬೇಕಾಗತ್ತೆ. ಸೊ 24ನೇ ಪ್ರಶ್ನೆ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಡುಗೆ ಮನೆಯ ಲಭ್ಯತೆ. ಸೊ ಆ ಮನೆಯಲ್ಲಿ ಸೆಪ್ರೇಟಾಗಿ ಅಡುಗೆ ಮನೆ ಇದೆಯಾ? ಆ ಮನೆಯಲ್ಲಿ ಸೆಪ್ರೇಟಾಗಿ ಅಡುಗೆ ಮನೆ ಇದ್ದರೆ ಆ ಅಡುಗೆ ಮನೆಗೆ LPG ಅಥವಾ PNG ಸಂಪರ್ಕ ಇದೆಯಾ ಇಲ್ವಾ ಅಂತ. ಕೆಲವೊಂದು ಮನೆಗಳಲ್ಲಿ ಏನಾಗಿರುತ್ತೆ, ಒಂದು ಹಾಲ್ ಇರುತ್ತೆ, ಅಲ್ಲಿ ಯಾವುದೇ ಆದಂಥ ಇತರ ರೂಮ್ಗಳಿರಲ್ಲ, ಅಡುಗೆ ಮನೆ ಇರಲ್ಲ, ರೂಮ್ಗಳಿರಲ್ಲ, ಹೊರಗಡೆ ಶೌಚಾಲಯ ಮಾಡ್ಕೊಂಡಿರ್ತಾರೆ. ಆ ಹಾಲ್ನಲ್ಲೇ ಏನು ಮಾಡಿರ್ತಾರೆ, ಒಂದು ಸೈಡಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ. ಆ ಮನೆಯಲ್ಲಿ ಅಡುಗೆ ಮನೆ ಇದೆಯಾ ಇಲ್ವಾ ಅನ್ನೋದನ್ನು, ಸೆಪ್ರೇಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಕೇಳಬೇಕಾಗತ್ತೆ. ಸೊ ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಸೊ ಮನೆ ಒಳಗಡೆ ಅಡುಗೆ ಮಾಡ್ತಾಯಿದ್ದೀರಾ, ಆದರೆ ಅಲ್ಲಿ ಅಡುಗೆ ಮನೆ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಹಾಲ್ ಇದೆ, ಬಟ್ ಅಲ್ಲಿ ಅಡುಗೆ ಮನೆ ಇಲ್ಲ. ಅಂಥದ್ರಲ್ಲಿ ನೀವು ಆ ಹಾಲ್ನಲ್ಲೇ ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ LPG ಸಂಪರ್ಕ ಇದೆಯಾ ಅಥವಾ ಇಲ್ವಾ ಅಂತ ಹಾಕಬೇಕಾಗತ್ತೆ. ಸೊ ನೀವು ಮನೆಯಿಂದ ಹೊರಗಡೆ ಏನಾದ್ರು ಅಡುಗೆ ಮಾಡಿಕೊಂಡು ಮನೆ ಒಳಗಡೆ ತಂದು ಅದನ್ನು ಆಹಾರವನ್ನು ಸೇವಿಸ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಬಯಲಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ, ಆ ಬಯಲಲ್ಲಿ ಅಡುಗೆ ಮಾಡೋದಕ್ಕೆ ನೀವು LPG ಸಂಪರ್ಕವನ್ನು ಬಳಸ್ತಾ ಇದ್ದೀರಾ ಇಲ್ವಂತ ಹಾಕಬೇಕಾಗತ್ತೆ. ಸೊ ಲಾಸ್ಟ್ ಆಪ್ಷನ್ನು ಅಡುಗೆ ಮಾಡುವುದಿಲ್ಲ ಅಂತ. ಉದಾಹರಣೆಗೆ ಸಿಟಿಯಲ್ಲಿ ಏನು ಮಾಡಿರ್ತಾರೆ, ಉದ್ಯೋಗಸ್ಥರು ಹೊರಗಡೆಯಿಂದ ಊಟ ಮಾಡ್ಕೊಂಬಂದು ಮನೆಯಲ್ಲಿ ಮಲಗುವಂಥದ್ದು, ರೂಮಲ್ಲಿ ಮಲಗುವಂಥದ್ದನ್ನು ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಆಪ್ಷನನ್ನು ಬಳಕೆ ಮಾಡಬೇಕಾಗತ್ತೆ.